ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿವೇದಿತಾ ರಮೇಶ್ 98 ಯೂಟ್ಯೂಬ್ ಚಾನಲ್. ಈಗ ಟೈಮ್ ಆಲ್ಮೋಸ್ಟ್ 11 o'clock ಆಗಿದೆ. ಟಿಫನ್ ಎಲ್ಲ ಆಯಿತು, ಮುಗಿಸ್ಕೊಂಡು ಈಗ ಟ್ಯಾಟು ಹಾಕ್ಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಎಲ್ಲ ಮುಂದೆ ವೀಡಿಯೋಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಈಗಿನ್ನೇನು ರೀಚ್ ಆದ್ವಿ. ಇದೇ ನೋಡಿ ಬಂತು ಗ್ಲೋಬಲ್ ಟ್ಯಾಟೂ ಸ್ಟುಡಿಯೋ ಅಂತ, ಗಣೇಶ್ ಸಾಗರ್ ಹೋಟೆಲ್ ಪಕ್ಕದಲ್ಲೇ ಇದೆ. ಅಡ್ರೆಸ್ಗೆ ಕೊನೆವರೆಗೂ ನೋಡಿ. ಈಗ ನೋಡಿ ಎಂಟ್ರಿ ಆಗ್ತಾಯಿದ್ದೀವಿ. ಎಂಟ್ರಿ ಆಗ್ತಾ ಇದ್ದಂಗೆ ಬುದ್ಧನೇ ಎಂಟ್ರಿಯಲ್ಲಿ ನಮಗೆ ಕಾಣಿಸುತ್ತೆ. ಶಾಪ್ ಫುಲ್ಲು ಅವರು ಬುದ್ಧನೇ ಇಟ್ಟಿದ್ದಾರೆ. ಆಲ್ಮೋಸ್ಟು ನಮಗಂತ ಅದು ನೋಡಲು ಫುಲ್ಲು ಮೈಂಡೇ ಕಾಮ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಪ್ಲೇಸ್ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈಗ ಶಾಪ್ನ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಹೇಗಿದೆ ಅಂತ. ಮತ್ತು ಅಲ್ಲೊಂದು ಪೇಂಟಿಂಗ್ ಇಟ್ಟಿದ್ದಾರೆ ಫ್ರೇಮಲ್ಲಿ ಹಾಕಿ. ಅದು ಪೇಂಟಿಂಗ್ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಏನೋ ಒಂಥರ ಅದು ನೋಡ್ತಾಯಿದ್ರೆ ಏನೋ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತಾ ಇತ್ತು. ಮತ್ತು ಆಮೆ ಇದೆ ಸಾಕ್ಕೊಂಡಿದ್ದಾರೆ ಅಕ್ವೇರಿಯಮಲ್ಲಿ. ಅದಂತೂ ಕತ್ತನ್ನ ಇಷ್ಟಿಷ್ಟು ಉದ್ದ ಎತ್ತಿ ಆಟ ಆಡ್ತಾಯಿತ್ತು. ಅದನ್ನೇ ಆಟ ಆಡಿಸ್ಕೊಂಡಿದ್ದೆ ನಾನು ಸ್ವಲ್ಪ ಹೊತ್ತು. ಈಗ ಸ್ಟೆನ್ಸಿಲ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗ ಇವ್ರದ್ದು ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ದು 2:30 ಆಯಿತು. ಅದು ಏನಕ್ಕೆ ಅಂತೆಲ್ಲ ಅದನ್ನೂ ಕೊನೆಯಲ್ಲಿ ಹೇಳ್ತೀನಿ. ಈಗ ಟ್ಯಾಟೂ ಹಾಕೋ ಪ್ಲೇಸಲ್ಲೆಲ್ಲ ಕೂದಲಿರೋದನ್ನೆಲ್ಲ ಶೇವ್ ಮಾಡ್ತಾಯಿದ್ದಾರೆ. ಶೇವ್ ಮಾಡಿದ ನಂತರ ಅಲ್ಲಿ ಏನೋ ಕ್ರೀಮ್ ಹಾಕ್ತಾಯಿದ್ದಾರೆ. ಏನಕ್ಕೆ ಅಂತ ಕೇಳಿದ್ದಕ್ಕೆ ನಾನು, ಅದು ಅವ್ರು ಏನು ಪಿಕ್ಚರ್ ಪ್ರಿಂಟ್ ಮಾಡ್ಕೊಂಡಿರ್ತಾರಲ್ಲ, ಬರ್ಕೊಂಡಿರ್ತಾರಲ್ಲ ಇಂಕಲ್ಲಿ, ಅದು ಇಂಪ್ರಿಂಟ್ ಆಗೋಕ್ಕೋಸ್ಕರ ಆ ಕ್ರೀಮ್ನ ಯೂಸ್ ಮಾಡ್ತಾರಂತೆ. ಅದು ಏನಕ್ಕೆ ಅಂತ ನನಗೆ ಮರ್ತೋಗಿದೆ, ನೆನಪಿಲ್ಲ. ಇವಾಗ ಅದು ಟ್ಯಾಟೂಗೆ ಏನು ಸ್ಟಿಕ್ ಮಾಡ್ತಾರಲ್ಲ, ಅದನ್ನು ಸ್ಟಿಕ್ ಮಾಡ್ತಾಯಿದ್ದಾರೆ ಇಂಪ್ರಿಂಟ್ ಆಗಲಿಕ್ಕೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ದಾರೆ ನೀಟಾಗಿ ಸ್ಟ್ರೈಟಾಗಿ ಬರಲಿ ಅಂತ. ಇವಾಗ ನಾವು ನೋಡ್ತಾ ಇದ್ದೀವಿ ಸ್ಟ್ರೈಟಾಗಿದೆಯಾ ಅಂತ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ. ಇದು ಸರಿಯಾಗಿದೆ ಅಂತ ನಾವು ಹೇಳಿ ರೆಡಿಯಾಗಿದ್ದಾರೆ. ಈಗೆಲ್ಲ ಟ್ಯಾಟೂ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅವರು ಸಹ ನೀಡಲ್ಲು ಟಿಪ್ಪೆಲ್ಲ ಹಾಕ್ಕೊಳ್ಳೋಕ್ಕೆ. ನೀಡಲ್ಲು ನೋಡಿ ಹೊಸದು ಹಾಕ್ಕೊತಾ ಇದ್ದಾರೆ. ಟಿಪ್ಪು ಸಹ ಹೊಸದು ಹಾಕ್ಕೊತಾ ಇದ್ದಾರೆ. ಹೇಳಿ ನಮಗೆ ಹಾಕ್ತಾಯಿದ್ದಾರೆ. ಈಗೆಲ್ಲ ರೆಡಿ ಮಾಡಿಕೊಂಡು ಅವರು ಸ್ಟಾರ್ಟ್ ಮಾಡ್ತಾರೆ. ನೋಡೋಣ ಇವ್ರ ಟ್ಯಾಟೂನು ಕಂಪ್ಲೀಟ್ ಆದಮೇಲೆ ಇದು ಹೊಸ ಡಿಸೈನು ಟ್ರೆಂಡಿಂಗಲ್ಲಿ ಬರುತ್ತಾ ಹೇಗೆ ಅಂತ. ಮತ್ತು ವ್ಯಾಸ್ಲಿನ್ ಯೂಸ್ ಮಾಡ್ತಾಯಿದ್ರು ಸ್ಕಿನ್ಗೆ ಹಾಕೋಕ್ಕೆ. ಏನಕ್ಕೆ ಅಂತ ಕೇಳಿದೆ ನಾನು. ಅದು ನೀಡಲ್ಲು ಸ್ಮೂತಾಗಿ ಹೋಗಲಿ ಅಂತ ಅದು ವ್ಯಾಸ್ಲಿನ್ ಯೂಸ್ ಮಾಡ್ತಾರಂತೆ. ಈಗ ಇಂಕ್ ಹಾಕ್ಕೊತಾ ಇದ್ದಾರೆ. ಹೊಸ ಕ್ಯಾಪ್ನೇ ಯೂಸ್ ಮಾಡ್ತಾಯಿದ್ದಾರೆ ಇಂಕ್ ಹಾಕ್ಕೊಳ್ಳೋಕ್ಕೂ. ಯಾವುದೋ ಹಳೆದನ್ನೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಅವರು. ಈಗ ಇಂಕ್ನ ನೀಡಲ್ಗೆ ಫಿಲ್ ಮಾಡ್ಕೋತಾ ಇದ್ದಾರೆ. ಈ ಹೆಂಗೂ ಕೊನೆಗೂ ಸ್ಟಾರ್ಟ್ ಮಾಡಿದ್ರು. ಅವ್ರು ಗೂಳಿನೇ ಬೇಕು ಅಂತ ಹಾಕ್ಸ್ಕೊಂಡ್ರೆ, ಯಾಕೆಂದರೆ ನಮ್ಮ ಮನೆ ದೇವ್ರು ಬಂದು ಗೂಳರಾಯ ಸ್ವಾಮಿ. ನಮ್ಮ ಫ್ಯಾಮಿಲಿ ಗಂಡು ಮಕ್ಳನ್ನೆಲ್ಲ ಆಲ್ಮೋಸ್ಟ್ ಗೂಳಿ ಅಂತಲೇ ಕರೆಯೋದು. ಸೊ ಗೂಳಿ ಟ್ಯಾಟೂನೇ ಹಾಕ್ಸ್ಕೊತಾ ಇದ್ದಾರೆ, ನಮ್ಮ ಮನೆ ದೇವರು ಆಗುತ್ತೆ ಅಂತ. ಈಗ ನೆಕ್ಸ್ಟು ಗೂಳಿ ಟ್ಯಾಟೂ ಕಂಪ್ಲೀಟಾಗಿ ಬ್ಯಾಂಡ್ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಆ ಟೇಪ್ನ ನೀಟಾಗಿ ರೌಂಡ್ ಬರಲಿ ಅಂತ ಟೇಪ್ನ ಯೂಸ್ ಮಾಡಿದ್ದಾರೆ ಅಷ್ಟೇ. ಈಗೆಲ್ಲ ಅದು ಸ್ಟೆನ್ಸಿಲ್ ಹಾಕಿ ಇಂಕೆಲ್ಲ ಇಂಪ್ರಿಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಈಗ ನೋಡಿ ಆಗ್ತಾ ಇದೆ, ಫಿಲ್ಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅರ್ಧ ಕಂಪ್ಲೀಟಾಗಿ ಕೊನೆಗೂ ಆಯಿತು ಇವ್ರದ್ದು ರೆಡಿ. ಇನ್ನೇನು ಕಲರಿಂಗ್ ಒಂದು ಮಾಡಬೇಕು ಬುಲ್ಗೆ. ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಪೇನ್ ಆಗ್ತಾಯಿತ್ತು ಸ್ವಲ್ಪ. ಕಲರಿಂಗ್ ಎಲ್ಲ ಮಾಡಿಸಿದ್ಮೇಲೆ ನೋಡಿ ಫಿನಿಶಿಂಗ್ ಸಕ್ಕತ್ತಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಗೇನು ಅನ್ನಿಸ್ತು ಈ ಟ್ಯಾಟೂ ಡಿಸೈನು ಕಮೆಂಟ್ ಮಾಡಿ ತಿಳಿಸಿ. ಈಗ ನೆಕ್ಸ್ಟು ನನ್ನ ಸ್ಟಾರ್ಟ್ ಮಾಡಿದ್ರು. ನಾನು ಲೋಟಸ್ ಹಾಕ್ಸ್ಕೋಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ನೋಡಿ ಇಲ್ಲೂ ತೋರಿಸ್ತಾ ಇದ್ದಾರೆ. ಟಿಪ್ಪು ಮತ್ತು ನೀಡಲ್ ಎರಡೂ ಸಹ ಹೊಸದು ಹಾಕ್ಕೊತಾ ಇದ್ದೀವಿ ನೋಡಿ ಅಂತ. ಈಗ ನೀಡಲ್ನೆಲ್ಲ ಮಿಷಿನ್ಗೆ ಹಾಕ್ಕೊಂಡು ಇಂಕೆಲ್ಲ ಫಿಲ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ರು. ನೋವಾಗ್ತಾ ಇದೆ ಸ್ವಲ್ಪ ಕೈ. ಟ್ಯಾಟೂ ಹಾಕ್ಸ್ಕೋತೀವಿ ಅಂದಮೇಲೆ ನೋವು ಸಹಜ. ನೀಡಲ್ಲು ಸ್ಕಿನ್ನ ಡ್ಯಾಮೇಜ್ ಮಾಡ್ತಾ ಇರುತ್ತಲ್ವ, ನೋವು ಹಾಗೇ ಆಗುತ್ತೆ. ಎಲ್ಲ ಡಿಸೈನ್ ಮುಗಿಸಿ ಶೇಡಿಂಗ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ನನಗಂತೂ ಇದು ಫೈನಲ್ ಲುಕ್ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಹೇಗೆ ಬೇಕೋ ಹಾಗೆಯೇ ಬಂದಿತ್ತು. ಈಗ ನೆಕ್ಸ್ಟು ನಾನು ನಿಮಗೆ ನೆನ್ನೆ ಕ್ಲಿಪ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೆನ್ನೆ ಏನು ಸಡನ್ನಾಗಿ ಹೋಗಿದ್ದು, ಪ್ಲ್ಯಾನ್ ಮಾಡ್ಕೊಂಡು ಏನು ಹೋಗಲಿಲ್ಲ. ಸೊ ನೆನ್ನೆ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ.
ನೆನ್ನೆ ಎಲ್ಲ ಟ್ಯಾಟೂ ಹಾಕ್ಸ್ಕೊಳ್ಳೋಣ ಅಂತ ಹೊರಟ್ವಿ. ಆಲ್ಮೋಸ್ಟ್ ನೆನ್ನೆ ನೈಟ್ 7 ಆಗಿತ್ತು. ಸೊ ನೆನ್ನೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಕತ್ಲೆನೂ ಸಹ ಆಗಿತ್ತಲ್ಲ. ಮತ್ತು ಮಾರ್ನಿಂಗ್ ಎದ್ದು ಬರೋ ಪ್ಲ್ಯಾನು ಇರಲಿಲ್ಲ ನಮಗೆ. ಎಲ್ಲ ಇವತ್ತೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದು. ಬಟ್ ಎಲ್ಲ ಆಗಲಿಲ್ಲ, ಮತ್ತೆ ನಾಳೆ ಬರೋ ಹಾಗಾಯಿತು. ಈಗ ತಂಗಿ ಹಾಕ್ಸ್ಕೊಂಡಿದ್ದ ನಂತರ ನಾನು ಹಾಕ್ಸ್ಕೊತಾ ಇದ್ದೀನಿ. ನಂದು ಸ್ವಲ್ಪ ಡಿಸೈನ್ ಲೈನ್ಸ್ ಎಲ್ಲ ಸ್ವಲ್ಪ ಕಸ್ಟಮೈಸ್ ಮಾಡೋದಕ್ಕೆ ಲೇಟ್ ಆಯಿತು. 7 ಕೂತ್ಕೊಂಡಿದ್ದಕ್ಕೆ 10:30 ಆಯಿತು ನಮ್ಮದೇ. ಸೊ ಮಾರ್ನಿಂಗ್ ಬಂದು ಹಾಕ್ಸ್ಕೊಳ್ಳೋಣ, ಇನ್ನು ಕೂತ್ಕೊಂಡ್ರೆ ನೈಟೆಲ್ಲ ಆಗೋಗುತ್ತೆ, 2 ಆಗುತ್ತೆ ಅಂದ್ಬಿಟ್ಟು ಮಾರ್ನಿಂಗ್ ಬರ್ತೀವಿ ಅಂತ ಎದ್ದು ಬಂದುಬಿಟ್ವಿ ನಾವು. ಮತ್ತು ಮಾರ್ನಿಂಗ್ ಹೋದಾಗ ವೀಡಿಯೋ ಮಾಡ್ಕೊಂಡು ನಾನು ನಿಮಗೆ ಲಾಗ್ ಅಪ್ಡೇಟ್ ಮಾಡ್ತಾಯಿರೋದು. ನಾನೀಗ ಬಟರ್ಫ್ಲೈ ಟ್ಯಾಟೂ ಹಾಕ್ಸ್ಕೊತಾ ಇದ್ದೀನಿ ಇಲ್ಲಿ. ನಾನು ಫಸ್ಟ್ ಟೈಮ್ ಇದು ಟ್ಯಾಟೂ ಹಾಕ್ಸ್ಕೊತಾ ಇದ್ದಿದ್ದು. ಆಸೆ ಇತ್ತು ತುಂಬ ದಿನ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ. ಬಟ್ ಏನು ಹಾಕ್ಸ್ಕೊಳ್ಳೋದು ಅಂತ ನಿಜ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಸಡನ್ನಾಗಿ ಏನೋ ಒಂದು ಡಿಸೈನ್ ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಬಟರ್ಫ್ಲೈ ಟ್ಯಾಟೂನ ಹಾಕ್ಸ್ಕೊತಾ ಇದ್ದೀನಿ ಇಲ್ಲಿ. ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ ನೋಡಿ. ನೆಕ್ಸ್ಟ್ ಕಲರಿಂಗ್ ಎಲ್ಲ ಮುಗಿಸಿ ನೋಡೋಣ ಹೇಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟರು, ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಮ್ಗೆ ಹೇಗೆ ಬೇಕೋ ಅದೇ ಥರನೇ ಮಾಡ್ಕೊಂಡು ಕೊಟ್ಟರು. ತುಂಬ ಕಾಮಾಗಿ ತುಂಬ ಪೇಷನ್ಸಿಂದ ಮಾಡಿದ್ರು. ನಮಗೆ ನಿಜ ತುಂಬ ಖುಷಿಯಾಯಿತು ಅವ್ರು ಮಾಡಿದ್ದು. ಈಗ ಫೈನಲ್ ಲುಕ್ ಅಂತೂ ಸಖತ್ತಾಗಿ ಬಂದಿದೆ ಅಲ್ವಾ, ಫಿನಿಶಿಂಗ್ ಎಲ್ಲ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಈಗ ಶಾಪ್ ಬಗ್ಗೆ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸತೀಶ್ ಅಂದ್ಬಿಟ್ಟು ಗ್ಲೋಬಲ್ ಟ್ಯಾಟೂ ಸ್ಟುಡಿಯೋ ಇಂದ. ಮೇಡಮ್ ಅವರು ಇಲ್ಲಿ ಮೇಡಮ್ ಇದರಿಂದ ಕಾಮಾಕ್ಷಿ ಪಾಳ್ಯದಿಂದ ಇಲ್ಲಿಂದ ಬಂದ್ಬಿಟ್ಟು ಹಾಕ್ಸ್ಕೊಂತಿದ್ದಾರೆ. ನಮ್ಮ ಟ್ಯಾಟೂ ಸ್ಟುಡಿಯೋ ಬಂದ್ಬಿಟ್ಟು 8 ಮೈಲ್ ಇದೆ. 8 ಮೈಲಿಂದ ನೆಲಗದ್ನಲ್ಲಿ ಮೇನ್ ರೋಡ್ ಹೋಗೋ ಮೇನ್ ರೋಡ್ ಅಲ್ಲೇ ಗಣೇಶ್ ಸಾಗರ್ ಹೊರಟಿದೆ. ಗಣೇಶ್ ಸಾಗರ್ ಪಕ್ಕದ ಬಿಲ್ಡಿಂಗ್ ಇದೆ ನಮ್ಮ ಟ್ಯಾಟೂ ಶಾಪ್ ಬಂದ್ಬಿಟ್ಟು. ತುಂಬ ಫ್ರೆಂಡ್ಲಿ ಬಜೆಟಾಗೆ ಮಾಡ್ಕೊಂಡು ಕೊಡ್ತೀವಿ. ನೀವು ಅವ್ರಿಗೆ ಹಾಕ್ಸ್ಕೊಂಡಿರೋ ಟ್ಯಾಟೂ ಎಲ್ಲ ನೋಡ್ಬೋದು. ನಾನು ಇದು ಪ್ರೀವಿಯಸ್ ವೀಡಿಯೋದಲ್ಲ ನಾನು ನೆಕ್ಸ್ಟ್ ಹಾಕ್ತೀನಿ ಫೋಟೋಸ್ ಇದೆಲ್ಲ. ವೀಡಿಯೋ ಆದಮೇಲೆ ನೆಕ್ಸ್ಟ್ ಅವ್ರಿಗೆ ಫೋಟೋಸ್ ಎಲ್ಲ ಪ್ಲೇ ಆಗುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗೆಲ್ಲ ಬಂದಿದೆ ಅಂತ. ಬೆಸ್ಟ್ ಕ್ವಾಲಿಟಿಯಾಗೂ ಇರುತ್ತೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟಾಗೂ ಇರುತ್ತೆ. ಎಲ್ಲರೂ ನಮ್ಮ ಅಂಗಡಿಗೆ ಡೆಫಿನೆಟಾಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಪರ್ ಇಂಚ್ ಹೇಗೆ ತಗೋತೀರಾ ಸರ್ ಪ್ರೈಸ್? ಮೇಡಮ್ ಈಗ ಅದೇ ಈಗ ನಿಮ್ಮ ಕಡೆಯಿಂದ ಬಂದರೆ ಡೆಫಿನೆಟ್ ಒಂದು 250 ಕೊಡ್ತೀನಿ. ಈಗೆಲ್ಲ ನಾರ್ಮಲಾಗಿ ವಾಕೇಬಲ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ನಾರ್ಮಲ್ ಸ್ಮಾಲ್ ಡಿಸೈನ್ ಎಲ್ಲ 500 ಇರುತ್ತೆ. ಈ ಬ್ಯಾಂಡ್ಸ್ಗೆಲ್ಲ 300 ರೂಪೀಸ್ ಇರುತ್ತೆ. ನಿಮ್ಮ ಕಡೆಯಿಂದ ಯಾರ್ಯಾವ ನಿಮ್ಮ ಹೆಸರು ಎಲ್ಲ ರೆಫರ್ ಮಾಡ್ಕೊಂಡು ಬಂದಿರ್ತಾರೋ ಅವ್ರಿಗೆ ಇನ್ನೂ ಆಫರಲ್ಲೇ ಕ್ಲೋಸ್ ಮಾಡ್ತೀವಿ. ಚರ್ಚ್ ಸ್ಕೂಲ್ ಎದುರುಗಡೆ ಬರುತ್ತಲ್ಲ, ಕ್ರೇಶ್ ಯೂನಿವರ್ಸಿಟಿ ಇದೆ ಇಲ್ಲಿ. ಅದಕ್ಕಿಂತ ಇಲ್ಲೊಂದು ಸರ್ಕಲ್ ಇದೆ, ಸರ್ಕಲಲ್ಲೇ ಇಲ್ಲಿಂದ ಒಂದು 100 ಮೀಟರ್ಸ್ ಆಗುತ್ತೆ ಅಷ್ಟೇ ಚರ್ಚ್ ಯೂನಿವರ್ಸಿಟಿ. ಓಕೆ, ಥ್ಯಾಂಕ್ ಯು ಸರ್. ಆಯಿತು, ಟ್ಯಾಟೂ ಎಲ್ಲ ಹಾಕ್ಸಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಟೈಮು 7 ಆಗಿದೆ. ಈಗ ಲೇಟ್ ಆಯಿತು ಅಂದರೆ ಮಾರ್ನಿಂಗ್ 11 ಹೋಗಿ 7 ಬರ್ತಾಯಿದ್ವಿ. ಏನು ಇಷ್ಟೊತ್ತು ಲೇಟ್ ಆಯಿತು ಟ್ಯಾಟೂ ಹಾಕ್ಸೋಕ್ಕೆ ಅಂದ್ಕೋಬೇಡಿ. ಮಾರ್ನಿಂಗ್ ಹೋಗಿ ನಾವು ಡಿಸೈನ್ ಸೆಲೆಕ್ಟ್ ಮಾಡಿ, ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯಾಂಡ್ ಕಸ್ಟಮೈಸ್ ಮಾಡಿಸ್ಕೊತಾ ಇದ್ರು. ಬ್ಯಾಂಡ್ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಯೂಶ್ವಲಿ ಈಗ ಎಲ್ಲರೂ ಹಾಕ್ಸ್ಕೊತಾ ಥರ ಬೇಡ ಅಂದ್ಬಿಟ್ಟು ಡಿಫ್ರೆಂಟಾಗಿರಲಿ ಅಂತ ಕಸ್ಟಮೈಸ್ ಮಾಡಿಸ್ಕೊತಾ ಇದ್ರು. ಅದೇ ಹಾಫ್ ಡೇ ಆಗೋಯ್ತು, 2 ಅದೇ ಆಯಿತು. ಬಂದು ಮತ್ತೆ ಮನೆಗೆ ವಾಪಸ್ ಬಂದು ಊಟ ಮಾಡಿಕೊಂಡು ಮತ್ತೆ 2:30 ಹೋಗಿ 2:30 ಸ್ಟಾರ್ಟ್ ಮಾಡಿ ಅವ್ರದ್ದು ಮುಗಿಯೋದೇ ಆಯಿತು 5 ಆಯಿತು. ನೆಕ್ಸ್ಟ್ ನಾನು ಮುಗಿಸ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಅವ್ರ ಹತ್ರ ಬಂದ್ವಿ. ಟಿಪ್ಸ್ ಎಲ್ಲ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ, ನಿಜ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ನೋಡಿದ್ರು. ಮಾತಾಡ್ಕೊಂಡು ಆರಾಮಾಗಿ ಫ್ರೆಂಡ್ಲಿಯಾಗಿ ಹಾಕ್ಸ್ಕೊಂಬಂದ್ವಿ ನಾವಂತೂ. ಈ ಟ್ಯಾಟೂನ ಟಿಪ್ಸ್ ಏನು ಹೇಳಿದರು ಅಂದರೆ, ಅವರು ಟ್ಯಾಟೂನ ತುಂಬ ಮೇಂಟೈನ್ ಮಾಡಬೇಕು ಅಂದರೆ ಕಲರ್ನೆಲ್ಲ ಈ ಬೇಬಿ ಆಯಿಲ್ನ ಯೂಸ್ ಮಾಡ್ತಾ ಇರಬೇಕಂತ ರೆಗ್ಯುಲರಾಗಿ ಡ್ರೈ ಆದಾಗ. ಮತ್ತು ಸ್ನಾನ ಎಲ್ಲ ನೀರೆಲ್ಲ ಮುಟ್ಟುವಾಗ ಎಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ವಾಟರ್ ಮುಟ್ಟಿದ್ರೆ ಸ್ವಲ್ಪ ಅದು ಎರೇಸ್ ಎಲ್ಲ ಆಗೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಕಲರ್ಸ್ ಎಲ್ಲ ಸ್ವಲ್ಪ ಡಲ್ ಆಗೋದು ಬೇಗ ಕಡಿಮೆ ಆಗುತ್ತೆ. ಇಷ್ಟು ಹೇಳಿದ್ರು. ಸೊ ಇವತ್ತಿನ ಲಾಗ್ ಇಷ್ಟೇ. ನಾವು ಟ್ಯಾಟೂ ಹಾಕ್ಸ್ಕೊಂಬಂದು ಹೋಗಿ. ನಿಮಗೆ ಈ ಟ್ಯಾಟೂ ಎಲ್ಲ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಕಮೆಂಟ್ ಮಾಡಿ ಟ್ಯಾಟೂ ಹೇಗಿತ್ತು ಅಂತ. ಮತ್ತು ನಿಮಗೆ ಒಳ್ಳೆ ಆಫರ್ ಕೂಡ ಸಹ ಅವ್ರು ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಸಬ್ಸ್ಕ್ರೈಬರ್ ಆಗಿ ಹೋದರೆ ನಿಮಗೆ ಪರ್ ಇಂಚ್ 250 ರೂಪೀಸ್ಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ಬೇಗ ವಿಸಿಟ್ ಮಾಡಿ ಟ್ಯಾಟೂ ಹಾಕ್ಸ್ಕೊಳ್ಳಿ.
ಮತ್ತು ಅವ್ರ ಲೊಕೇಶನ್ನು ಫೋನ್ ನಂಬರ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚು ವೀಡಿಯೋಗಳ್ಗಾಗಿ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.